ಅನ್ಯ ಧರ್ಮದ ಎಲ್ಲ ಸಹೋದರರಿಗೆ ನಮಸ್ಕಾರ. ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ಕದ್ದಸುಲ್ಲಾ ಸರುಲ್ ಅಜೀಜ್ ಇವರ ಮಂಜನಾಡಿ ಉರೂಸ್ ಕಾರ್ಯಕ್ರಮದ ಪ್ರಯುಕ್ತ ಭಾವೈಕ್ಯತಾ ಸಂಗಮ ಈಗ ನೆರವೇರಲಿರುವುದು. ಈ ಭಾವೈಕ್ಯತೆಯ ಪ್ರಾಮುಖ್ಯವನ್ನು ಮನಗಂಡು ನಾವು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ. ಭಾವೈಕ್ಯತೆ ಅಂದರೆ ಮತೀಯ ಸಾಮರಸ್ಯತೆಯನ್ನು ಉಳಿಸಿಕೊಂಡಲ್ಲಿ ಮಾತ್ರ ನಮ್ಮ ಈ ದೇಶದ, ನಮ್ಮ ರಾಷ್ಟ್ರದ ಏಕತೆ, ಅಖಂಡತೆ, ಸಾರ್ವಭೌಮತೆ ಇದನ್ನು ಉಳಿಸಿಕೊಳ್ಳಲು ಸಾಧ್ಯವಿದೆ. ಯಾಕಂದರೆ ಮತೀಯ ಸಾಮರಸ್ಯತೆ ಕೆಟ್ಟು ಹೋದಲ್ಲಿ, ನಮ್ಮ ಈ ರಾಷ್ಟ್ರದ ಭಾವೈಕ್ಯತೆ ನಶಿಸಿ ಹೋದಲ್ಲಿ ನಮ್ಮ ದೇಶದ ಅಭಿವೃದ್ಧಿಗೆ ಮಾರಕವಾದ ಹೊಡೆತ ಬೀಳ್ತದೆ. ಆರ್ಥಿಕ ಪರಿಸ್ಥಿತಿ ಕೆಟ್ಟು ಹೋಗ್ತದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಂದು ವಿಷಯದಲ್ಲೂ ನಮ್ಮ ದೇಶದ ಒಳಿತು ಬಹಳ ಹಿನ್ನೆಲೆಗೆ ಬರುತ್ತದೆ. ಇವೆಲ್ಲವನ್ನು ಮನಗಂಡು ನಮ್ಮ ದೇಶದ ಉಳಿವು, ನಮ್ಮ ದೇಶದ ಅಖಂಡತೆ ಇದನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಬಹಳ ಸಹೋದರರಂತೆ ಬಾಳಬೇಕಾಗ್ತದೆ. 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲೂ ಮತೀಯ ಸಾಮರಸ್ಯತೆಗೆ ಬಹಳ ಪ್ರಾಮುಖ್ಯತೆ ಇತ್ತು. ಅಂದು ಹಿಂದೂಸ್ತಾನದ ದೊರೆ ಬಹದ್ದೂರ್ ಸಾರನ್ನು ಎಲ್ಲ ಹಿಂದೂ ರಾಜರುಗಳು ಹಿಂದೂಸ್ತಾನದ ಚಕ್ರವರ್ತಿ ಅಂತೇಳಿ ಘೋಷಣೆ ಮಾಡಿ ಮತೀಯ ಸಾಮರಸ್ಯತೆಯನ್ನು ಬೆಳೆಸಿದ್ದರು. 1950ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಯಾದಾಗಲೂ ನಮ್ಮ ದೇಶದಲ್ಲಿ ಆ ಸಿಪಾಯಿ ದಂಗೆಯ ಸಂದರ್ಭದಲ್ಲೂ ಅದರಂತೆ ಭಾಷಾವಾರು ಪ್ರಾಂತ್ಯಗಳ ರಚನೆಯಾದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಧರ್ಮ, ಮತ, ಭೇದ ಮರೆತು ಭಾಷಾವಾರು ಪ್ರಾಂತ್ಯ ಸಂದರ್ಭದಲ್ಲೂ ಕೂಡ ಮತೀಯ ಸಾಮರಸ್ಯತೆಯನ್ನು ಕಾಪಾಡಿಕೊಂಡು ಬಂದಿದ್ದರು. ಈ ದೇಶದಲ್ಲಿ 4 ರಾಷ್ಟ್ರಾಧ್ಯಕ್ಷರನ್ನು, ಮುಸಲ್ಮಾನ ರಾಷ್ಟ್ರಾಧ್ಯಕ್ಷರುಗಳನ್ನು ಮಾಡುವುದರೊಂದಿಗೆ ಬಹುಸಂಖ್ಯಾತ ಹಿಂದೂ ಸಮುದಾಯದ ಮತ್ತು ಕ್ರಿಶ್ಚಿಯನ್ ಸಮುದಾಯದ ಎಲ್ಲ ಜನರು ತಮ್ಮ ಔದಾರ್ಯ ಮತ್ತು ಸಾಮರಸ್ಯತೆಯನ್ನು ಮೆರೆದು ಒಂದು ದೊಡ್ಡ ಸಾಮರಸ್ಯತೆಗೆ ನಿದರ್ಶನವನ್ನು ನೀಡಿದ್ದಾರೆ. ಸುನಿಲ್ ಮನೋಹರ್ ಗವಾಸ್ಕರ್ ಅವರು ಅಜ್ಮೀರ್ ಹೋಗುವಂತಹ ಮುಸಲ್ಮಾನ ತಂಡವನ್ನು ಪ್ರಾಣವನ್ನು ಉಳಿಸುವ ಮೂಲಕ ಮತೀಯ ಸಾಮರಸ್ಯತೆ ಮತ್ತು ಭಾವೈಕ್ಯತೆಗೆ ಬಹಳ ದೊಡ್ಡ ಒಂದು ಸಾಕ್ಷಿಯಾಗಿದ್ದಾರೆ. ಅದೇ ರೀತಿ ಈ ದೇಶದಲ್ಲಿ ಬಹಳಷ್ಟು ಜನರು ಮತೀಯ ಸಾಮರಸ್ಯತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಯಾವುದೇ ರೀತಿಯಲ್ಲಿ ಎಷ್ಟೇ ಸಮಸ್ಯೆ ಬರಲಿ, ದೇಶ ಬೆಳೀತಾ ಉಂಟು, ರಾಷ್ಟ್ರ ಬೆಳೀತಾ ಉಂಟು, ವಿಶ್ವ ಬೆಳೀತಾ ಉಂಟು. ಯಾವುದೇ ತೊಂದರೆ ಬಂದರೂ ಒಂದು ಕಡೆ ಉಳಿಸುವ ಶಕ್ತಿಯು ಬಹಳ ಗಟ್ಟಿಯಾಗಿದೆ, ಸುದೃಢವಾಗಿದೆ. ಅದೇ ರೀತಿ ಒಡೆಯುವ ಶಕ್ತಿಯು ಅದೆಷ್ಟೇ ದೊಡ್ಡದಿದ್ದರೂ ಅದು ನಶಿಸಿ ಹೋಗ್ತದೆ. ಈ ದೇಶ ಉಳಿಯುತ್ತದೆ, ಈ ದೇಶದಲ್ಲಿ ನಮ್ಮ ಸಂವಿಧಾನ ಉಳಿಯುತ್ತದೆ, ಈ ದೇಶದಲ್ಲಿ ಸಾರ್ವಭೌಮತೆ ಉಳಿಯುತ್ತದೆ, ಪ್ರಜಾಸತ್ತೆ ಉಳಿಯುತ್ತದೆ, ಮತೀಯ ಸಾಮರಸ್ಯತೆ ಉಳಿಯುತ್ತದೆ. ಕಳೆದ 25ನೇ ತಾರೀಕು ನಮ್ಮ ಈ ಉರೂಸ್ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ವಿವಿಧ ಕಡೆಗಳಿಂದ ವಿವಿಧ ಹಿಂದೂ ಧರ್ಮದ ಸಂಘಟನೆಗಳು, ಅದರ ನಾಯಕರುಗಳು ಇಲ್ಲಿ ಬಂದು ಹೊರೆ ಕಾಣಿಕೆಗಳೊಂದಿಗೆ ಅಭಿಮಾನದಿಂದ ಬಂದು ನಮಗೆ ಹೊರೆ ಕಾಣಿಕೆಯನ್ನು ನೀಡಿದ್ದಾರೆ. ಹಿಂದೂ ಸಹೋದರರ ಆ ಮತೀಯ ಸಾಮರಸ್ಯತೆ ಅವರ ಸದ್ಗುಣಕ್ಕೆ ಸಾಕ್ಷಿಯಾಗಿದೆ. ಆದ್ದರಿಂದ ಎಲ್ಲ ಹಿಂದೂ ಸಹೋದರರು ನಮ್ಮ ಜಿಲ್ಲೆಯಿಂದ ಬಂದಂಥ ಮೊನ್ನೆ ಪ್ರತಿಯೊಂದು ಸಂಘಟನೆಯ ನಾಯಕರನ್ನು, ಸಹೋದರರನ್ನು ನಾನು ಬಹುವಾಗಿ ಅಭಿನಂದಿಸ್ತೇನೆ. ಅವರನ್ನು ಅದಕ್ಕಾಗಿ ಸಮಸ್ತ ಜಮಾತರು ಸದಾ ಚಿರಋಣಿಯಾಗಿದ್ದಾರೆ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ದುಹಾ ಕಾರ್ಯಕ್ರಮವನ್ನು ನೆರವೇರಿಸಿರುವಂತಹ ಬಹುಮಾನ್ಯರಾದ
ಸೈಯದ್ ಇಬ್ರಾಹಿಂ ಖಲೀಲ್ ತಂಗಳ್ರವರು ಈಗಾಗಲೇ ದುವಾ ಮಾಡಿ ತೆರಳಿದ್ದಾರೆ. ಬಹುಮಾನ್ಯರಾದ ತಂಗಳ್ರನ್ನು ನಾನು ಸಮಸ್ತ ಜಮಾಅತರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಮುದರಿಸರಾದಂತಹ ಬಹುಮಾನ್ಯರಾದ ಅಹಮದ್ ಬಾಕವಿ ಉಸ್ತಾದರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ನಾನು ಬಹಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈಗ ಮುಖ್ಯ ಅತಿಥಿಗಳಾಗಿ ನಮ್ಮ ಅಧ್ಯಕ್ಷರು ಅವರು ಈ ಮತೀಯ ಸಾಮರಸ್ಯತೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅದರ ಅನುಸಾರವೇ ನಮ್ಮ ಈ ಪ್ರದೇಶದಲ್ಲಿ 50 ವರ್ಷಗಳಿಂದ ನಮ್ಮ ಉರುಸ್ ಕಾರ್ಯಕ್ರಮ ಆಗ್ತಾ ಉಂಟು. ನಿಷ್ಕಲಂಕವಾಗಿ, ಯಾವುದೇ ತೊಂದರೆ ಇಲ್ಲದೆ, ಸುರಕ್ಷಿತವಾಗಿ, ಯಾವುದೇ ಒಂದು ಚಿಕ್ಕ ತೊಂದರೆ ಮತೀಯ ಸಾಮರಸ್ಯತೆಗೆ ಧಕ್ಕೆ ಬರುವಂಥ ಕೆಲಸಗಳು ಆಗಲಿಲ್ಲ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ, ಸಂತೋಷವಾಗ್ತದೆ. ಇದು ಮಾತ್ರವಲ್ಲ, ನಮ್ಮ ಅಧ್ಯಕ್ಷರು ತೋರಿಸ್ತಿರುವಂತಹ ಆ ಒಂದು ಸಾಮರಸ್ಯತೆ ಹಾಗೂ ಹಿಂದೂ ಸಹೋದರರೊಂದಿಗೆ ಮತ್ತು ಅನ್ಯ ಧರ್ಮದ ಸಹೋದರರೊಂದಿಗೆ ಒಡನಾಟ ಹಾಗೂ ಸ್ನೇಹ ಇವೆಲ್ಲವನ್ನು ಪರಿಗಣಿಸಿ ನಮ್ಮ ಈ ಮಂಜನಾಡಿ ಪರಿಸರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮಂಜನಾಡಿ ಪರಿಸರ ಭಾಳ ಶಾಂತಿ ಹಾಗೂ ಸುವ್ಯವಸ್ಥೆಯಿಂದ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದಕ್ಕಾಗಿ ನಮ್ಮ ಅಧ್ಯಕ್ಷರಾದ ಅಬ್ದುಲ್ ಅಜೀಜ್ ಮೈಸೂರು ಬಾವ ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಡಾಕ್ಟರ್ UT ಖಾದರ್ ಅವರು ಸಭಾಪತಿಗಳು ಬರಬೇಕಾಗಿತ್ತು. ಅವರು ಸ್ವಲ್ಪ ತಡವಾಗಿ ಬರ್ತಾರೆ, ಗದಗದ ಕಾರ್ಯಕ್ರಮದಲ್ಲಿರುವುದರಿಂದ ನಮ್ಮ ಸಭಾಪತಿಗಳಾದ UT ಖಾದರ್ ಅವರನ್ನು ಕೂಡ ನಾನು ಭಾಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ದಿನೇಶ್ ಗುಂಡೂರಾಯರು ಬರಬೇಕಿತ್ತು, ಹೊರ ರಾಷ್ಟ್ರಕ್ಕೆ ಹೋಗಿರುವುದರಿಂದ ಅವರು ಕೂಡ ಬರಲಾಗಲಿಲ್ಲ. ಶ್ರೀ ದಿನೇಶ್ ಗುಂಡೂರಾವ್ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರನ್ನು ಕೂಡ ನಾನು ಭಾಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೂ ನಮ್ಮ ಮೈಸೂರಿನ ಶ್ರೀ ಹರೀಶ್ ಗೌಡ ಶಾಸಕರು ಚಾಮರಾಜ ಕ್ಷೇತ್ರ, ಅವರು ಬಹಳ ನಮ್ಮ ಈ ಜಮಾತ್ರೊಂದಿಗೆ, ನಮ್ಮ ಅಧ್ಯಕ್ಷರೊಂದಿಗೆ ಬಹಳ ಒಡನಾಟವನ್ನು ಇಟ್ಟುಕೊಂಡವರು. ಅವರು ಬಹಳ ಪ್ರೀತಿಯಿಂದ ನಮಗೆ ಬಹಳ ಸಹಕರಿಸಿದ್ದಾರೆ. ಶ್ರೀ ಹರೀಶ್ ಗೌಡ ಶಾಸಕರು ಚಾಮರಾಜ ಕ್ಷೇತ್ರ ಮೈಸೂರು, ಅವರನ್ನು ನಾನು ಭಾಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ AKM ಅಸ್ರಫ್ ಶಾಸಕರು ಮಂಜೇಶ್ವರ, ಅವರು ಕೂಡ ಕೆಲವೇ ಇಲ್ಲಿಗೆ ಬರಲಿದ್ದಾರೆ. ಶ್ರೀ AKM ಅಸ್ರಫ್ ಶಾಸಕರು ಮಂಜೇಶ್ವರ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಆದರದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ಐವನ್ ಡಿಸೋಜಾ MLC ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಐವನ್ ಡಿಸೋಜಾರ್ ಅವರನ್ನು ಕೂಡ ನಾನು ಭಾಳ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ B ರಮಾನಾಥ್ ರೈ ಅವರು ತಡವಾಗಿ ಆದರೂ ಬರುವ ಸಾಧ್ಯತೆ ಇದೆ. ಶ್ರೀ ರಮಾನಾಥ್ ರೈ ಅವರು ಮಾಜಿ ಸಚಿವರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ಸ್ವಾಗತಿಸ್ತೇನೆ. ಡಾಕ್ಟರ್ UT ಇಫ್ತಿಖಾರ್ ಅಲಿ ಬರಲಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ಸ್ವಾಗತಿಸ್ತೇನೆ. ಶ್ರೀ ದರ್ಶನ್ HV IAS ಅವರು ಜಿಲ್ಲಾಧಿಕಾರಿಗಳು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಆದರದಿಂದ ಸ್ವಾಗತಿಸ್ತೇನೆ. ಶ್ರೀ ಸುಧೀರ್ ಕುಮಾರ್ ರೆಡ್ಡಿ ನಗರ ಪೊಲೀಸ್ ಆಯುಕ್ತರು, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ಸ್ವಾಗತಿಸ್ತೇನೆ. ಶ್ರೀ ಮಿಥುನ್ HN DCP ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀ ರವಿಶಂಕರ್ DCP ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ಸ್ವಾಗತಿಸ್ತೇನೆ. BL ಧರ್ಮ ಈಗ ಕೆಲವೇ ನಿಮಿಷಗಳಲ್ಲಿ ಬರ್ತಾರೆ, ನಮ್ಮ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಈಗಾಗಲೇ ಅವರು ತಿಳಿಸಿದ್ದಾರೆ. ಅವರು ನಮ್ಮ ಉಪಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾಲಯದ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ KPCC ಪ್ರಧಾನ ಕಾರ್ಯದರ್ಶಿ ಶ್ರೀ ಮಿಥುನ್ ರೈ ಅವರು, ಅವರನ್ನು ಕೂಡ ನಾನು ಭಾಳ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜನಾಬ್ ವೈ ಅಬ್ದುಲ್ಲಾ ಕುಂಜಿ ಯಾನಪ್ಪಯ್ಯ ಕುಲಪತಿಗಳು ಯಾನಪ್ಪಯ್ಯ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ಸ್ವಾಗತಿಸ್ತೇನೆ. ಡಾಕ್ಟರ್ UK ಕಣಚೂರ್ ಮೋನು ಚೇರ್ಮನ್ ಕಣಚೂರ್, ಅವರನ್ನು ಕೂಡ ಭಾಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಶ್ರೀ ಗಣೇಶ್ ಭಟ್ ಪಂಜಾಲ ಪ್ರಧಾನ ಅರ್ಚಕರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ,
ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಬಂದು ತಲುಪಲಿದ್ದಾರೆ. ಅವರನ್ನು ಕೂಡ ನಾನು ಭಾಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈಗಾಗಲೇ ಸಮಯಕ್ಕೆ ಸರಿಯಾಗಿ ಫಾದರ್ ಜಾಯ್ ಸೆಬಾಸ್ಟಿಯನ್ ಸಹಾಯಕ ಧರ್ಮಗುರುಗಳು ಸಂತ ಲಾರೆನ್ಸ್ ಚರ್ಚ್ ಬೋಲಾ ನರಿಂಗಾನ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿದ್ದಾರೆ. ಅವರನ್ನು ಕೂಡ ಸಮಸ್ತ ಜಮಾತರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಅಬೂಬಕರ್ ವಕ್ಫ್ ಆಫೀಸರ್ ಮಂಗಳೂರು ಅವರು ಪ್ರತಿಯೊಂದನ್ನು ತಮ್ಮ ಕೆಲಸವನ್ನು ಬದಿಗಿಟ್ಟು ನಮ್ಮ ಈ ಜಮಾತಿನ ಕಾರ್ಯಕ್ರಮ ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳನ್ನು ಸ್ವಂತ ತನ್ನ ಮನೆಯ ಕೆಲಸದಂತೆ ಮಾಡಿ ಕೊಡ್ತಾ ಇದ್ದಾರೆ. ಅವರು ಈಗಾಗಲೇ ನಮ್ಮ ಈ ವೇದಿಕೆಯಲ್ಲಿ ಬಂದಿದ್ದಾರೆ. ಶ್ರೀ ಜನಾಬ್ ಅಬೂಬಕರ್ ವಕ್ಫ್ ಆಫೀಸರ್ ಮಂಗಳೂರು ಅವರನ್ನು ಕೂಡ ಭಾಳ ಆದರದಿಂದ ನಾವು ಸಮಸ್ತ ಜಮಾತರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ನಮ್ಮ ನೆರೆಯವರೇ ಆದಂತಹ ಶ್ರೀ ಪ್ರಶಾಂತ್ ಕಾಜಾವರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಅತಿ ಶೀಘ್ರವಾಗಿ ಹೋಗಲಿರುವುದರಿಂದ ನಮ್ಮ ಅಧ್ಯಕ್ಷರು ಅವರನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಪ್ರಶಾಂತ್ ರವರಿಗೆ ನಮ್ಮ ಜಮಾತ್ ಅಧ್ಯಕ್ಷರು ಆದಂಥ ಅಬ್ದುಲ್ ಅಜೀಜ್ ಮೈಸೂರು ಅವರವರು ವೇದಿಕೆಯಲ್ಲಿ ಸಾಲು ಹೊತ್ತಿಸಿ ಕಿರು ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸ್ತಾ ಇದ್ದಾರೆ. ಪ್ರಶಾಂತ್ ರವರಿಗೆ ವೇದಿಕೆಯಲ್ಲಿ ಪೌರ ಸನ್ಮಾನಿಸಿದ ಮೈಸೂರು ಬಾವರವರಿಗೂ ಸನ್ಮಾನ ಸ್ವೀಕರಿಸಿದ ಪ್ರಶಾಂತ್ ರವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ. ಬನ್ನಿ 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 ಬನ್ನಿ. ಶ್ರೀ UT ಫರೀದ್ ಅವರು ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. UT ಫರೀದ್ ರವರನ್ನು ವೇದಿಕೆಯಲ್ಲಿ ಸಾಲು ಹೊದಿಸಿ ಸನ್ಮಾನಿಸಲಿದ್ದಾರೆ. ತನ್ನ ಕಿರುಪ್ರಾಯದಲ್ಲೇ ಹಲವು ಸೇವೆಗಳನ್ನು ಮಾಡಿದಂಥ UT ಫರೀದ್ ರವರನ್ನು ವೇದಿಕೆಯಲ್ಲಿ ಸಾಲು ಹೊದಿಸಿ ಕಿರು ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಲಿದ್ದಾರೆ. ಮಂಜನಾಡಿ ಜಮಾತ್ ಅಧ್ಯಕ್ಷರು ಆದಂಥ ಜನಾಬ್ ಅಬ್ದುಲ್ ಅಜೀಜ್ ಮೈಸೂರು ಬಾವರವರು. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ತುಂಬ ಹೃದಯದ ಧನ್ಯವಾದಗಳು.
ಓಕೆ ವೆಲ್ಕಮ್. ಇವರು ಅರ್ಜೆಂಟ್ ಉಂಡು ಅಂಚೆ ನಡೆದ ಥ್ಯಾಂಕ್ಸ್. ಅಲ್ಲಾಹು ಅಕ್ಬರ್. ಯುಟಿ ಫರೀದ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶೋಯಬ್ ಪಠಾಣ್ರವರು ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಗೌರವಿಸಬೇಕಾಗಿ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಶೋಯಬ್ ಪಠಾಣ್ ಅವರನ್ನು ವೇದಿಕೆಯ ಮುಂಭಾಗಕ್ಕೆ ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಅಬ್ದುಲ್ ಅಜೀಜ್ ಮೈಸೂರು ಬಾವರವರು ಕಿರು ಕಾಣಿಕೆಯನ್ನು ಕೊಟ್ಟು ಶಾಲು ಹೊದಿಸಿ ವೇದಿಕೆಯಲ್ಲಿ ಸನ್ಮಾನಿಸಲಿದ್ದಾರೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಇನ್ನು ಹಲವಾರು ಸೇವೆಗಳನ್ನು ಮಾಡಲು ಮೈಸೂರಿನಿಂದ ಪ್ರತಿ ಸಲವೂ ನಮ್ಮ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಈ ಉರೂಸ್ ಕಾರ್ಯಕ್ರಮಕ್ಕೆ ಭಾಳ ದೇಣಿಗೆ ಕೊಟ್ಟು ಸಹಕರಿಸ್ತಾ ಇದ್ದಾರೆ. ವಸೀಂ ಪೆಟ್ರೋಲ್ ಬಂಕ್ ಅವರು ಮೈಸೂರಿನಿಂದ ಆಗಮಿಸಿದ್ದಾರೆ. ಅವರನ್ನು ನಮ್ಮ ಜಮಾತ್ ಅಧ್ಯಕ್ಷರು ಗೌರವಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ವಸೀಂ ಪೆಟ್ರೋಲ್ ಬಂಕ್ರವರನ್ನು ವೇದಿಕೆಯ ಮುಂಭಾಗಕ್ಕೆ ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇವೆ. ಮಂಚನಾಡಿ ಉರುಸಿಗಾಗಿ ಸಹಕರಿಸಿದ ವಸೀಂ ರವರನ್ನು ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಅಧ್ಯಕ್ಷರು ಸಾಲು ಹೊದಿಸಿ ಕಿರು ಕಾಣಿಕೆಯನ್ನು ಕೊಟ್ಟು ವೇದಿಕೆಯಲ್ಲಿ ಸನ್ಮಾನಿಸಲಿದ್ದಾರೆ. ವಸೀಂ ರವರನ್ನು ವೇದಿಕೆಯ ಮುಂಭಾಗಕ್ಕೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಇನ್ನು ಹಲವಾರು ಸೇವೆಗಳನ್ನು ಗೈಯಲು ಜಗದೊಡೆಯನಾದ ಅಲ್ಲಾಹನು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ಆರಂಭದಿಂದಲೂ ಹಗಲಿರುಳು ನಮ್ಮೊಟ್ಟಿಗೆ ಪೊಲೀಸ್ ಇಲಾಖೆಯ ನಮ್ಮ ಕೊಣಾಜೆ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದಂತಹ ನಾಗರಾಜ್ರವರು ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ನಾಗರಾಜ್ ಅವರನ್ನು ನಾನು ಸಮಸ್ತ ಜಮಾತರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಭಾಳ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಅವರನ್ನು ಗೌರವಿಸಬೇಕೆಂದು ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತೇನೆ. ಪೊಲೀಸ್ ಆಯುಕ್ತರುವಾದಂತಹ ನಾಗರಾಜ್ ರವರನ್ನು ವೇದಿಕೆಯ ಮುಂಭಾಗಕ್ಕೆ ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇವೆ. ನಾಗರಾಜ್ ಸರಾರ್ ಅವರನ್ನು ವೇದಿಕೆಯಲ್ಲಿ ಸಾಲು ಹೊದಿಸಿ ಕಿರು ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸುವುದಕ್ಕಾಗಿ ಮಂಜನಡಿ ಜಮಾತ್ ಅಧ್ಯಕ್ಷರುವಾದಂತಹ ಅಬ್ದುಲ್ ಅಜೀಜ್ ಮೈಸೂರು ಬಾವರವರು ಕಿರು ಕಾಣಿಕೆಯನ್ನು ಕೊಟ್ಟು ಸಮಾಜಕ್ಕೆ ಇನ್ನಷ್ಟು ಸೇವೆಗಳನ್ನು ಮಾಡಲು ಜಗದೊಡೆಯನು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ಬರಲ್ಲ ಅಲ್ಲೆಲ್ಲ ಶ್ರೀ ಸದಾಶಿವ ಉಳ್ಳಾಳ್ರವರು ಈ ಕಾರ್ಯಕ್ರಮಕ್ಕೆ ಈಗ ಬರಲಿದ್ದಾರೆ. ಅವರು ಮೂಡಾ ಚೇರ್ಮನ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಆಧಾರದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸತೀಶ್ ಕುಂಪಲ ಜಿಲ್ಲಾಧ್ಯಕ್ಷರು BJP ದಕ್ಷಿಣ ಕನ್ನಡ ಜಿಲ್ಲೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆಧಾರದಿಂದ ಸ್ವಾಗತಿಸ್ತೇನೆ. ಶ್ರೀ ರಮೇಶ್ ಬೋಳಿಯಾರ್ ಅಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆಧಾರದಿಂದ ಸ್ವಾಗತಿಸ್ತೇನೆ. ಶ್ರೀ ಸಂತೋಷ್ ಕುಮಾರ್ ಬೋಳಿಯಾರ್ ಮಾಜಿ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಆಧಾರದಿಂದ ಸ್ವಾಗತಿಸ್ತೇನೆ. ಜನಾಬ್ ಅಜೀಜುಲ್ಲಾ ಅಜ್ಜು ವಕ್ಫ್ ಬೋರ್ಡ್ ಚೇರ್ಮನ್ ಮೈಸೂರು ಡಿಸ್ಟಿಕ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಆಧಾರದಿಂದ ಸ್ವಾಗತಿಸ್ತೇನೆ. ಶ್ರೀ ಐದರ್ ಪ್ರತಿಪಾಡಿ ಉಪಾಧ್ಯಕ್ಷರು ಕರ್ನಾಟಕ ಮುಸ್ಲಿಂ ಜಮಾತ್ ದಕ್ಷಿಣ ಕನ್ನಡ ಅವರು ಈಗಾಗಲೇ ನಮ್ಮ ಬಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಸಮಸ್ತ ಜಮಾತರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀ ಮೊಹಮ್ಮದ್ ಶರೀಫ್ ವೈಟ್ ಸ್ಟೋನ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಆಧಾರದಿಂದ ಸ್ವಾಗತಿಸ್ತೇನೆ. ಶ್ರೀ ಸುದೇಶ್ ಮರೋಳಿ ಟ್ರಾವೆಲ್ಸ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಆಧಾರದಿಂದ ಸ್ವಾಗತಿಸ್ತೇನೆ. ಶ್ರೀ ರಾಮಚಂದ್ರ ಪಿಲಾರ್ ಪ್ರಧಾನ ಕಾರ್ಯದರ್ಶಿ DKBO ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಆಧಾರದಿಂದ ಸ್ವಾಗತಿಸ್ತೇನೆ. ಶ್ರೀ ಮುರಳೀಧರ್ ಶೆಟ್ಟಿ ಅವರು ಮಾರ್ಲಾ ಬಂದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಆಧಾರದಿಂದ ಸ್ವಾಗತಿಸ್ತೇನೆ. ಶ್ರೀ ಪ್ರಕಾಶ್ ಕುಂಪಲ ಉಪಾಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಶ್ರೀ ಜನಾಬ್ BG ಹನೀಫ್ ಹಾಜಿ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಭಾಳ ಆಧಾರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಬಹುಮಾನ್ಯರಾದ ಮೊಹಮ್ಮದ್ ಮಸೂದ್ ಸಹದಿ ಉಸ್ತಾದರು
ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಬಹಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಬಹುಮಾನ್ಯರಾದ ಹುಸೈನ್ ಮೊಹಿನ್ KGN ಮಿತ್ತೂರು ಅವರು ಈಗಾಗಲೇ ಬಂದು ನಮ್ಮ ವೇದಿಕೆಯಲ್ಲಿದ್ದಾರೆ. ಬಹುಮಾನ್ಯರಾದ ಹುಸೈನ್ ಮೊಹಿನ್ ಉಸ್ತಾದ್ರನ್ನು ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಮೊಹಮ್ಮದ್ ಹಾರಿಸ್ ಮಾಲಕರು ಮುಕ್ಕ ಸೀ ಫುಡ್ ಮರೈನ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಆದರದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ಸಾಜಿದ್ ನಾಯ್ ಮಾರ್ಮೂಲೆ ಕಾಸರಗೋಡು ನಮ್ಮ ಅಧ್ಯಕ್ಷರ ಅಳಿಯಂದಿರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ಸ್ವಾಗತಿಸ್ತೇನೆ. ಶ್ರೀ ಜಗನ್ನಾಥ್ ಶೆಟ್ಟಿ ತೇವನಾಡು ಗುತ್ತು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಆದರದಿಂದ ಸ್ವಾಗತಿಸ್ತೇನೆ. ಶ್ರೀ CM ಫಾರೂಕ್ CM ರಿಯಾಲಿಟಿ ಹಾಗೂ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಆದರದಿಂದ ಸ್ವಾಗತಿಸ್ತೇನೆ. ರಿಯಾಜ್ ಪಾಷಾ NI ಮೈಸೂರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸಿರಾಜ್ ತಾಲ್ ಮೈಸೂರು, ನೂರ್ ಮೊಹಮ್ಮದ್ ನೂರಿ ಮೈಸೂರು, ಜಬಿ ಮೈಸೂರು, ರಶೀದ್ ಮೈಸೂರು ಅವರೆಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಸಹಕರಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ಸ್ವಾಗತಿಸ್ತೇನೆ. ಶ್ರೀ ಜೋಸಫ್ ರವರು ನಮ್ಮ ಊರಿನವರೇ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಭಾಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಜನಾಬ್ ಶಹೂದ್, ಜನಾಬ್ ಸಾಜಿದ್ ಮೈಸೂರು, KN ರಾಘವೇಂದ್ರ ಮೈಸೂರು, ಕೈಸರ್ ಮೈಸೂರು, ದಿನೇಶ್ ಮಾರ್ಕೆಟ್ ಮೈಸೂರು, ರಂಗರಾಜು ಮೈಸೂರು, ಇಮ್ರಾನ್ ಗನ್ ಮೈಸೂರು, ಹಸನ್ ಲೆಮೆಂಟ್ರಿ ಮೈಸೂರು, ಬಸವರಾಜ್ ಮೈಸೂರು, ಮೊಹಮ್ಮದ್ ಅಲಿ ಮೈಸೂರು, ಅಫ್ತಾಬ್ ಎಕ್ಸ್ ಮೇಯರ್ ಮೈಸೂರು, ಪುಟ್ಟಪ್ಪ ಮೈಸೂರು, ಅನೀಫ್ ಅಲಯನ್ಸ್ ಪ್ರಾಪರ್ಟೀಸ್, ವಿರೂಪಾಕ್ಷ ಸ್ವಾಮಿ ಪೊಲೀಸ್ ನಿರೀಕ್ಷಕರು ಕೋಣಾಜೆ ಪೊಲೀಸ್ ಠಾಣೆ, ಆಲಿಕುಂಜಿ ಇವರೆಲ್ಲರೂ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ದೇಣಿಗೆ ಕೊಟ್ಟು ಸಹಕರಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಜಮಾತಿನ ಉಪಾಧ್ಯಕ್ಷರುಗಳಾದಂಥ ಆಲಿಕುಂಜಿ ಹಾಜಿ ಪಾರೆ, ಮೊಯ್ದೀನ್ ಕೊಟ್ಟಿ ಪ್ರತಿಪಾಡಿ, ಮನೀರ್ ಬಾವಾ ಹಾಜಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ಸ್ವಾಗತಿಸ್ತೇನೆ. ನಮ್ಮ ಕೋಶಾಧಿಕಾರಿಯಾಗಿರುವಂಥ ಉಮರ್ ಕುಂಜಿ ಮೋರ್ಲಾ, ಅದೇ ರೀತಿ ವಕೀಲರಾದಂಥ ಶೇಖ್ ಇಸಾಕ್, ಇಬ್ರಾಹಿಂ ಹಾಜಿ ಹಿರಿಯ ಕಮಿಟಿ ಸದಸ್ಯರು, ಹಮೀದ್ ಆರಂಗಡಿ ಜೊತೆ ಕಾರ್ಯದರ್ಶಿ, ಅಹಮದ್ ಕುಂಜಿ ಬಾಪ ಕುಂಜಿ ನಮ್ಮ ಜೊತೆ ಕಾರ್ಯದರ್ಶಿ, ಕುಂಜಿಬಾವ ಕಟ್ಟಮ್ಮಾರ್ ಜೊತೆ ಕಾರ್ಯದರ್ಶಿ ಇವರೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನವಾಜ್ ನರಿಂಗಾನ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ಸ್ವಾಗತಿಸ್ತೇನೆ. ನಮ್ಮ ಅತಾವುಲ್ಲಾ ಪ್ರತಿಪಾಡಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಮಂಜನಾಡಿ ಅವರನ್ನು ಕೂಡ ಆಧಾರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇಸ್ಮಾಯಿಲ್ ಮಂಗಲಾಂತಿ ಬಾವು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಆಧಾರದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಸೀರ್ ಆರಂಗಡಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಆಧಾರದಿಂದ ಸ್ವಾಗತಿಸ್ತೇನೆ. ಅಬ್ದುಲ್ ರಹಿಮಾನ್ ರಜ್ವಿ ಕಲ್ಕಟ್ಟ, ಇಬ್ರಾಹಿಂ ಹಸನಿ, ಮೊಯ್ದೀನ್ ಹಾಜಿ ಬಸರ, KMK ಮಂಜನಾಡಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಆಧಾರದಿಂದ ಸ್ವಾಗತಿಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ ಉಪಕುಲಪತಿಗಳು ಆದಂತಹ ಶ್ರೀ PL ಧರ್ಮ, ಅದೇ ರೀತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಪ್ರಧಾನ ಅರ್ಚಕರು ಆದಂಥ ಶ್ರೀ ಗಣೇಶ್ ಭಟ್ ಪಂಚಲ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಅರ್ಚಕರು ಹಾಗೂ ನಮ್ಮ ಉಪಕುಲಪತಿಗಳು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಆಧಾರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಧನ್ಯವಾದಗಳು. ಇದೆಲ್ಲ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಹಾಗೂ ನಮ್ಮ ಜಮಾತಿಗೆ ಸರ್ವ ಜಮಾತರನ್ನು, ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಗಲಿರುಳು ದುಡಿದಿರುವಂಥ ನಮ್ಮ ಎಲ್ಲ ವಾಲಂಟಿಯರ್ಸ್ಗಳನ್ನು ಹಾಗೂ ಸಮಸ್ತ ಜಮಾತರನ್ನು, ವಿವಿಧ ಸಂಘಟನೆಗಳ ನೇತಾರರನ್ನು, ಅದೇ ರೀತಿ ನಮ್ಮ ಹೊರೆಕಾಣಿಕೆಯಾಗಿ ಅನ್ಯ ಧರ್ಮದ, ಹಿಂದೂ ಧರ್ಮದ ಸಹೋದರರು ಭಾಳಷ್ಟು ಜನ ಬಂದಿದ್ದಾರೆ. ಅವರೆಲ್ಲರನ್ನು ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ವಾಖರ್ ದಹವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವೇದಿಕೆಗೆ ಆಗಮಿಸಿದ ಸರ್ವಧರ್ಮ ಬಾಂಧವರನ್ನ ಅತಿ ಚೊಕ್ಕವಾಗಿ ಸ್ವಾಗತಿಸಿದಂಥ ಮಂಜನಾಡಿ ಜಮಾತ್ ಪ್ರಧಾನ ಕಾರ್ಯದರ್ಶಿಗಳು ಆದ